ಎಲ್ಲೆಲ್ಲಾಗಿದೆ, ಎಲ್ಲೆಲ್ಲಿ ಕದ್ದವೆ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಬುಲೆಟ್ ಪಾಯಿಂಟ್ಸ್ ಮಾಡಿ ಕೊಡ್ತೀನಿ. ಕದ್ದಿರೋದೆಲ್ಲಿ ಎಲ್ಲ ನೀವು ಅರೆಸ್ಟ್ ಮಾಡ್ತೀರಾ, ಹಿಡಿತೀರಾ? ಹಿಡಿದ್ರೆ ಸಲ್ಯೂಟ್ ಹೊಡಿತೀನಿ, ಇಲ್ಲ ಅಂದರೆ ದಂಡಿಗೆ ಕೊಡ್ತೀನಿ. ಹಿಡಿದ್ರೆ ನಿಮ್ಗೆ ಸಲ್ಯೂಟು. ಕಳ್ಳರೆ ಹೆಂಗೆ ಹೊಡಿಬೇಕಂದ್ರೆ ಬಂದು 70 ಕೋಟಿ ರೂಪಾಯಿ 80 ಕೋಟಿ ರೂಪಾಯಿ ಆಸ್ತಿ ದಲಿತರಿಗೆ ಸೇರ್ಬೇಕಾದ್ದು, ಸೈಟ್ ಇಲ್ಲದೆ ಇರೋರಿಗೆ ಸೇರ್ಬೇಕಾದ ಚಿಕ್ಕ ಜಮೀನ ಒಬ್ಬರೇ ಶಾಮೀಲಾಗಿ ಅಶೋಕ್ ಜೈನ್ ಅನ್ನೋರಿಗೆ ಮಾಡಿದೆ. 14th ಡೇಟ್ ಜನವರಿ 1963 ಇದು ಆರ್ಡರ್ ಆಗಿರೋದು ಅಂತ ಹೇಳೋರೆ. 63 14th 63 ಬಂದು ರಜಾ, ಸಂಕ್ರಾಂತಿ ಹಬ್ಬ, ಅವತ್ತು ಆರ್ಡರ್ ಮಾಡ್ದಂಗೆ ಬರೆದ್ಬಿಟ್ಟವ್ರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವ್ರನ್ನ ಒಂದು ಒಳಗೆ ಹಾಕ್ಬೇಕಾ ಬೇಡವಾ? ಹೊಡಿತೀರಾ? ಇದು ನೋಡಿ, ನೀವು ಪೊಲೀಸರು ಇದ್ದೀರಿ. ಈ ಪೇಪರ್ ಯಾವ್ದಿದು? ಫಾರಂ ನಂಬರ್ 75 ಕ್ರಿಮಿನಲ್ ಪ್ರೊಸೀಜರ್ ಬರೆಯಂತ ಫಾರಮ್. ಅದಂತದ್ದು ಇಲ್ಲಿ ಬರ್ಕೊಬಿಟ್ಟಾರೆ. ಇಲ್ಲಿ ನೋಡಿ, ನೀಟಾಗಿ ಕಾಣಿಸುತ್ತೆ. ನಿಮ್ಗೆ ಅನುಭವ ಇದೆಯಲ್ಲ, ಇಷ್ಟು ಸಾಕು ಇವ್ರನ್ನ ಅರೆಸ್ಟ್ ಮಾಡಕ್ಕೆ. ಇನ್ಸರ್ಟ್ ಮಾಡ್ಬಿಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಒಳಗೆ ಸೇರಿಸ್ಬಿಡ್ತಾರೆ. ಇವ್ರು ಹೇಳೋದು 63 ಆಗಿರೋದು ನನಗೆ ಅಂತ. ಖಾತೆಗೆ ಹಾಕೊಂಡ್ರೆ 24. ಸಾಹೇಬರು ಬಂದ್ಮೇಲೆ 60 ವರ್ಷದಿಂದ ಸುಮ್ಮನೆ ಇದ್ದಾರೆ ಅಂತ ಹೇಳೋದು, ಸೇರ್ಸೋದು. ಅರ್ಥಾಯ್ತಲ್ಲ? ಅನುಮಾನ ಬಂದ್ಬಿಡುತ್ತೆ. ಇದು ಹಾಕ್ತಾರಲ್ವಾ, ಸೇರಿಸ್ಬಿಟ್ಟು ಇತ್ತಾಗತ್ತಾರೇನು ಸರ್ಟಿಫೈಡ್ ಕಾಪಿಗೆ, ಅಲ್ಲಿ ಶಿರ್ಸೇದಾರರು ಬರೀತಾರೆ, ಈ ದಾಖಲೆ ಅನುಮಾನಾಸ್ಪದವಾಗಿದೆ, ಇಷ್ಟು ದಿನ ಇರಲಿಲ್ಲ ಇದು ಅಂತ. ಇದು ದಾಖಲೆ ನಮ್ಮ ರೆಕಾರ್ಡ್ ರೂಮಲ್ಲಿ ಇರಲಿಲ್ಲ, ಇದು ಅನುಮಾನಾಸ್ಪದವಾಗಿದೆ ಅಂತ ಬರೆದ್ಬಿಟ್ಟೆ ಕೊಡ್ತಾರೆ. ಇಷ್ಟು ಸಾಕಮ್ಮ ಅರೆಸ್ಟ್ ಮಾಡಕ್ಕೆ? ಅದೆಲ್ಲ ಗೊತ್ತಿದ್ರು ಮೇಡಮ್ ಅವರು ಆರ್ಡರ್ ಮಾಡ್ತಾರೆ. ಅದಕ್ಕೆ ಚಿತ್ರ ಅನ್ನೋರು ನೋಟ್ ಹಾಕ್ತಾರೆ, ಅರುಣ್ ಕುಮಾರ್ ಅನ್ನೋರು ಹೌದು ಇದೆಲ್ಲ ಸರಿ ಅಂತ ಹೇಳ್ತಾರೆ, ದೀಪಕ್ ಅನ್ನೋರು ಅನುಮೋದನೆ ಮಾಡ್ತಾರೆ. ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ದುಡ್ಡು ತಗೊಂಡು ಬಡವರಿಗೆ, ದಲಿತರಿಗೆ ಸೇರ್ಬೇಕಾದ ಒಂದು ಸಣ್ಣ ಜಾಗನ, ಒಂದೊಂದು ಸೈಟ್ ಕೊಡಬೇಕಾದ ಅವಶ್ಯಕತೆ ಅಲ್ಲಿದೆ. ಅಂತ ಜಾಗನ ಅಶೋಕ್ ಜೈನ್ ಅನ್ನೋರಿಗೆ ಮಾಡಿಕೊಡ್ತಾರೆ. ಹೆಂಗ್ ಮಾಡ್ತಾರೆ? ಇವತ್ತು ಖಾತೆ ಕೋರ್ಟ್ ಕೂಡ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು ನಮ್ಗೆ ಇದೆಲ್ಲ ಆಗಿದೆ, ತಹಸೀಲ್ದಾರ್ ಅವ್ರನ್ನ ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ತೀನಿ ಕೋರ್ಟ್ಗೆ ಹಾಕತ್ತಾರೆ. ಬೇಕಂತ ತಹಸೀಲ್ದಾರ್ ಅವ್ರನ್ನ ಕೋರ್ಟ್ಗೆ ಹೋಗಕ್ಕೆ ಬಿಡಲ್ಲ, ಇವರೇ ಹೋಗಲ್ಲ. ಕೋರ್ಟ್ಗೆ ಕೋಪ ಬರ್ತದೆ, ಬೇಗ ಡಿಸ್ಪೋಸ್ ಮಾಡ್ರಿ ಅಂತ ಹೇಳ್ತಾರೆ. ಆವಾಗ ಇವ್ರು ಮಾಡ್ಬಿಡ್ತಾರೆ. ಅರ್ಥ ಸಿಗ್ತದೆ ನಿಮಗೆ? ಕಳ್ತನ ಎಲ್ಲಾಗಿದೆ ಗೊತ್ತಾಯ್ತಲ್ಲ? ಈ ಜಾಗದಲ್ಲಿ ಆಗಿದೆ. ಕಸ್ಟೋಡಿಯನ್ ಯಾರು? ಕಸ್ಟೋಡಿಯನ್ ಆಫ್ ದ ಪೇಪರ್ಸ್ ಯಾರು? ಹಿಡಿಬೇಕಾಗಿರೋದು ಯಾರು ನಿಮ್ಮನ್ನ? ಕೋರ್ಟ್ ಕೂಡ ಸಾಹೇಬ್ರೆ, ನಿಮ್ಮ ಡೆಸಿಗ್ನೇಷನ್ ಹೆಡ್ ಕಾನ್ಸ್ಟೇಬಲ್. ನೋಡಿ, ನೀವು ಕೋರ್ಟ್ಗೆ ಹೋಗ್ತಾ ಇರ್ತೀರಿ, ಏನಿದೆ? 63 ಡೇಟ್ ಇದೆ. ಅವತ್ತೇನು ನಿಮ್ಮ ಪ್ರಕಾರ? ಸಂಕ್ರಾಂತಿ. ದೇಶಕ್ಕೆಲ್ಲ ಗೊತ್ತು. 14 ಇಲ್ಲ 15 ಬೀಳ್ತದೆ. ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಅವತ್ತು ಹಾಲಿಡೇ ಇದೆ ಅಲ್ವಾ? ಎವಿಡೆನ್ಸ್ ಸೆಟಲ್ಮೆಂಟ್ ಆಗೋಗುತ್ತೆ 61ರಲ್ಲಿ. ಅಂದ್ರೆ ಉಳಿದಿದ್ದೆಲ್ಲ ಸರ್ಕಾರಿ ಜಮೀನು ಅಂತ ಆಗ್ಬಿಡ್ತದೆ. ಇನ್ನ ಮುಂದೆ DC ಅವ್ರ ವ್ಯಾಪ್ತಿಗೆ ಬರೋಲ್ಲ. ಅದು 63 ಪೇಪರ್ಸ್ನ ಒಳಗೆ ಸೇರಿಸ್ಬಿಡ್ತಾರೆ. ಇದರಲ್ಲಿ ಸರ್ಕಾರಿ ಕರಾಬತ್ತು ಬಂದ ಮೇಲೆ ಇನಾಮ್ DC ವ್ಯಾಪ್ತಿಗೆ ಬರೋದಿಲ್ಲ, ಅದು ತಹಸೀಲ್ದಾರ್ಗೆ ಬರ್ತದೆ. ತಹಸೀಲ್ದಾರು ಗೋಮಾಳನ್ನು ಸ್ಯಾಂಕ್ಷನ್ ಮಾಡೋಂಥದ್ದು. ಇವ್ರಿಗೆ ಸೇರಿಸಿರೋದು ಎಷ್ಟು ಎಕರೆ? 15 ಎಕರೆ 36 ಗುಂಟೆ ಬರ್ಕೊಂಡಿರೋದು. ಯಾರ ಹೆಸರಿಗೆ? ಅಶೋಕ್ ಜೈನ್, ಆಶೀಶ್ ಅಶೋಕ್ ಜೈನ್. ಇವರೆಲ್ಲ ನಮ್ಮವರಾ? ಬೆಂಗಳೂರವರು ಡ್ಯೂಟಿ ಮಾಡಕ್ಕೆ ಬಂದಿರೋದು. ಅಗ್ರಿಮೆಂಟ್ಗಳು ಮೊದಲಾಗ್ತಾವಲ್ಲ,
ಅದ್ರ ವಿವರ, ಮಾರ್ಕೆಟ್ ಬೆಲೆ ಇಲ್ಲೆಲ್ಲ ಕಡ್ದ ಅಂತಾರೆ. ಕಡ್ದಲ್ಲಿ NMDC ಬರ್ಬೇಕಂದ್ರೆ ಓನರ್ ಹೆಸರು ಬರಬೇಕು. ಅದೆಲ್ಲ ಸರ್ಕಾರಿ ಅಂತಾನೆ ಇದೆ. ಅದಕ್ಕೆ ಮೊದಲು ಸ್ಯಾಂಕ್ಷನ್ ಆಗಿದೆ, ಎಷ್ಟೋ ಜನಕ್ಕೆ ಆಗೋಗಿದೆ. ಅದನ್ನ ಕ್ಯಾನ್ಸಲ್ ಮಾಡೋರೆ. ಅಲ್ಲಿ ರೈತರು ಜಾಗದಲ್ಲಿ ಇರ್ತಾರೆ. ತೊರನಹಳ್ಳಿಗೆ ಹೋಗಿ ಚೆಕ್ ಮಾಡಿದ್ರೆ ಹೇಳ್ತಾರೆ ಯಾರ್ಯಾರು ದುಡ್ಡು ಕೊಟ್ಟು ಓಡಿಸ್ತಾರೆ ಅವ್ರನ್ನ. ಆಮೇಲೆ ಇದೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳ್ಬೇಕಾಗಿತ್ತು. ನಿಮ್ಮನ್ನ ಮಾತು ಕೇಳ್ತಾರೋ ಇಲ್ಲ ನಂಗೆ ಡೌಟು. ಇಷ್ಟು ನಾನು ಅವ್ರಿಗೆ ಹೇಳ್ಬೇಕಾಗಿತ್ತು. ಆದೇಶದಲ್ಲಿ ಗಮನಿಸಬೇಕಾದ ಅಂಶಗಳು: ಫುಟ್ ಖರಾಬು ಎಂದು ಇರುತ್ತದೆ. ಇದರ ಶ್ರೀಕಂಠ ಜೋಡಿದಾರೆ. ಆಮೇಲೆ ಇದ್ರ ಹೆಸರು ಬಂದು KG ತೊರನಹಳ್ಳಿ ಅಂತ. KG ನಿಮಗೂ ಅದೇ ತಪ್ಪು ಮಾಡಿರೋದು. ಕೊಡಿಲಿ ಬುಕ್ ಕೊಡಿ. ಕಾಯಂ ಗೊತ್ತಾದು ನೋಡಿ. ಇದೇನಿದು ಅದ್ರಲ್ಲಿ ಏನಿದೆ ಕರೆಕ್ಟ್ ಇದೆ. ಇವ್ರು ಮಾಡಿರೋದೇನೋ ಇವ್ರು ಏನ್ ಬಂದಿರೋದು ಅಂದ್ರೆ ಬೋಗಸ್ ಬರ್ಕಂಡು ಒಳಗೆ ಸೇರಿಸ್ಬಿಟ್ಟಿರೋದು. ಇಷ್ಟು ನೀಟಾಗಿ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ರೆ ಓಡೋಗಿದ್ದಾರೆ, ತಪ್ಪಿಸ್ಕೊಂಡು. ಕೋಟಿಗಳು ತಗೊಂಡು ನಡಿ. ಈ ಹುಡುಗ ಯಾರು ಗೊತ್ತಿಲ್ಲ. ಎಡಗಿನ ಮೇಲೆ ಎಷ್ಟು ವರ್ಷದಿಂದ ಓಡಾಡ್ತಾ ಇದೆಯಾ? 1 ತಿಂಗಳಿಂದ ಇದು ಇಲ್ಲಿ ಕತೆ. ಕಾಸು ಕೊಟ್ಟರೆ ಕೆಲಸ ಇಲ್ಲ ಅಂದ್ರೆ ಇಲ್ಲ. ಯಾರು ಹಿಡಿತೀರಿ? ಯಾರನ್ನ ಹಿಡಿಯೋದು? ಅವ್ರನ್ನೇ ಹಿಡಿಬೇಕು. ಇಲ್ಲಿ ಅಧಿಕಾರಿಗಳು ಲಿಸ್ಟ್ ಕೊಡ್ತೀನಿ ನಿಮಗೆ. ಯಾರ್ಯಾರು ಅಧಿಕಾರಿಗಳಿದ್ರೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಲಿಸ್ಟ್ ಮಾಡಿದ್ದೀನಿ. ತಹಸೀಲ್ದಾರ್ ನೀವು ಹಿಡಿಯಕ್ಕೆ ಬರಲ್ಲ, ಮಾಡ್ಬೋದು. ಯಾರಿದು? ಇಲ್ಲಿದ್ದಾರೆ ನೋಡಿ, ಇಲ್ಲಿ ಹೆಸರುಗಳು. ಇದರಲ್ಲಿ ಎಲ್ಲರೂ ತಗೊಂಡೆ ಹಾಕೋದು. AC 4ನೇರವರು ಅಲ್ಲ, ಅವರು ಮೈತ್ರಿ ಅವರು ಏನ್ ಮಾಡಿದ್ದಾರೆ ನನಗೆ ಎಲ್ಲ ತಗೊಂಡೇ ಮಾಡಿರೋದು. ದೊಡ್ಡ ಮಟ್ಟದಲ್ಲಿ ದುಡ್ಡು ತಗೊಂಡು ಕೊಡೋಗಿರೋದು. ಒಬ್ಬ ತಹಸೀಲ್ದಾರ್ ಆದವರು ಈ ಕಳ್ಳರಿತನ ಮಾಡಿದ್ದಾರೆ, ನಾನು ಅದಕ್ಕೆ ಶಿಕ್ಷೆ ಮಾಡ್ತೀನಿ ಅಂತ ಅವ್ರು ಹೇಳಲೇ ಇಲ್ಲ. ಇದು ನಮ್ಮ ದಾಖಲೆ ಅಲ್ಲ, ಆ ದಾಖಲೆ ಅಲ್ಲ, ಈ ದಾಖಲೆ ಅಲ್ಲ, ಈ ದಾಖಲೆ ಅಲ್ಲ, ಎಲ್ಲ ರೆಕಾರ್ಡ್ ಆಗಿದೆ. ನಾನು ಮಾತಾಡಿರೋದಲ್ಲ, ಆ ರೆಕಾರ್ಡು ಕೊಡ್ತೀನಿ. ಬಾ, ನೀವು ಕಳಿಸ್ಬೇಕು ಅಲ್ಲಿಗೆ. ಎಲ್ಲಿಗೆ? CM ಇಂಟೆಲಿಜೆನ್ಸ್ ಅವ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ನೀವು ಕಳಿಸ್ಬೇಕು. 16 ಎಕರೆ ದಲಿತರಿಗೆ ಸೈಟ್ಸ್ ಕೊಡೋಂಥ ಜಾಗನ ಇವರೆಲ್ಲ ಶಾಮೀಲ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಅಶೋಕ್ ಜೈನ್ ಅನ್ನೋರಿಗೆ ಮಾಡಿಕೊಟ್ಟಿದ್ದಾರೆ. ಬೋಗಲ್ ದಾಖಲೆಗಳು ಸೃಷ್ಟಿ ಮಾಡಿ ಬೆಲೆ ಬಂದು 60 ರಿಂದ 70 ಕೋಟಿ. ಇವತ್ತು ಸರ್ಕಾರ ಹುಡುಕಾಡ್ತಾ ಇದೆ ಜಮೀನುಗಳು ಕೊಡೋಕ್ಕೆ. ಬಡವರಿಗೆ ಕೊಡಬೇಕು, ದಲಿತರಿಗೆ ಕೊಡಬೇಕು ಜಮೀನುಗಳನ್ನ, ಸೈಟ್ಗಳನ್ನ ಅಂತ ಎಲ್ಲ ಕಡೆ ನುಂಗಿ ನೀರು ಕುಡಿತಾ ಇರೋದು. ಶಿವಾರಪಟ್ಟಣ 0/0 ಅಂತ 9 ಎಕರೆ. ಇದು ಇನ್ನೂ ಇಂಥವು 50-100 ಎಕರೆ ಮಾಡಿ ಲೂಟಿ ಮಾಡಿದ್ರೆ ಎಲ್ಲಿ ಉಳಿತದೆ? ನೀವು ನಾಳೆಯಿಂದ ಸಣ್ಣ ಪಣ್ಣವ್ರನ್ನ ಕಳ್ಳರ ಹಿಡಿಯೇ ಬಿಟ್ಬಿಡ್ಬೇಕು. ಅದು ದೊಡ್ಡವರೆಲ್ಲ ನಾವಿಲ್ಲೇ ಇದೀವಿ. ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಎಷ್ಟು ಗಂಟೆಗೆ ಬರ್ತಾರೆ ಹೇಳ್ರಿ? ಇವತ್ತು ಎಷ್ಟೊತ್ತಾದ್ರೂ ಬರಲ್ಲ, ಅವ್ರಿಗೆ ಬಂದು ಹೇಳ್ಬಿಟ್ಟು ಹೋಗ್ತೀನಿ. ನಿಮಗೆ ಕೊಟ್ಟು ಈಗ ಅಕ್ಲಾಜ್ಮೆಂಟ್ ತಗೋತೀನಿ. ಕೂಡಲೇ FIR ಆಗಬೇಕು, ತಪ್ಪಿಸ್ತನ್ನ ಹಿಡಿಬೇಕು. AC ಅವ್ರ ಗಮನಕ್ಕೂ ತಂದು ಬರ್ತೀನಿ. ಈಗ ಇಷ್ಟು ಸಾಕ? ನೀವು ಪೊಲೀಸ್ ಆಗಿದ್ರೆ ಇಷ್ಟೊತ್ತು ಕಳ್ಳರು ಯಾರು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಹಿಡಿಬೇಕು. ಮೊನ್ನೆ ಒಂದು FIR ಮಾಡಿದಿರಿ, ವಿತೌಟ್ ನೇಮು ಮಾಡಿದಿರಿ, ಕರೆಕ್ಟಾ? ನೀವೇನಾರ ಮಾಡಲಿಲ್ಲ, ಇವ್ರನ್ಯಾರ ಹಿಡಿಲಿಲ್ಲ ಅಂದರೆ ಇವ್ರನ್ನೆಲ್ಲ ಹಿಡಿಯೋ ತನಕ ನಾನು ಇಲ್ಲೇ ಕೂತ್ಕೊಬಿಡ್ತೀನಿ. 3 ದಿನ ಟೈಮು. ಬರಲಿಲ್ಲ ಅಂದರೆ ನಾನು ಇಲ್ಲೇ ಕೂತ್ಕೊತೀನಿ, ಕೆಲಸ ಮುಗಿಯೋ ತನಕ. ಇದು ಸ್ಕೂಲ್ ಜಮೀನು, 51 ಎಕರೆ ತಿಂದು ನೀರು ಕುಡಿದ್ರು. ಕೋರ್ಟ್ಗೆ ಹೋಗ್ಬೇಕು ನಾನು, ಅಗಲ್ಕೊಟ್ಟಿದ್ದೀಗ ಎಲ್ಲ ಶಾಮೀಲ್ ಆಗ್ತಾರೆ. ಇದೆಷ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತರಬೇಕಾಗಿತ್ತು. ಅವ್ರದ್ದೇನೋ ಗಲಾಟೆ ಆಗಿದೆ ಗೊತ್ತಾಗಿಲ್ಲ. ನೀವೆಲ್ಲ ಸೇರಿಸ್ಕೊಂಡು ಕೊಡ್ರಿ. ಎಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿರೋದು? ನನಗೆ ಅಕ್ಲಾಜ್ಮೆಂಟ್ ಯಾವಾಗ ಕೊಡ್ತೀರಿ? ಇಲ್ಲ, ಅಕ್ಲಾಜ್ಮೆಂಟ್ ಈಗ ಕೊಡ್ಬೇಕು. ಕೊಡಿ ಮೇಡಮ್, ಅಕ್ಲಾಜ್ಮೆಂಟ್ ಕೊಡಿ. ಇದು ತಗೊಳ್ಳಿ.
ಎರಡು ಕಾಪಿ ಒಂದು ಸೆಟ್ ಕೊಡ್ತೀರಾ? ಎಲ್ಲಿಗೆ ಹೋಗ್ಬೇಕು? ಕಳಿಸ್ರಿ CM ಅವ್ರಿಗೆ. ತಹಸೀಲ್ದಾರ್ ನುಂಗಿ ನೀರು ಕುಡ್ದಾರೆ, ಇವತ್ತು ಕೋಟಿಗಳು ಹೋಗೈತೆ ಅಂತ ಎಲ್ಲ ಓಟಾಗೈತೆ, ತಪ್ಪಿಸ್ಕೊಂಡು ಓಡೋದು.